ನಿಮಗೆ ಗೊತ್ತಾ 8 ವರ್ಷದ ಹಿಂದೆ ನನ್ನ ಫ್ರೀ ಟೈಮನ್ನು ಯೂಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋದನ್ನು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನನಗೆ ಗೊತ್ತಿಲ್ಲದಿರೋ ಹಾಗೆ 2025 ಮುಗಿಯೋಷ್ಟರಲ್ಲಿ ನನ್ನ ಲೈಫೇ ಚೇಂಜ್ ಆಗಿದೆ. ಹೌದು, ನಾನು ನನಗೆ ಅಂತ 2025 ಮುಗಿಯೋಷ್ಟರಲ್ಲಿ ಗೋಲ್ಡ್ನ ಪರ್ಚೇಸ್ ಮಾಡಿಕೊಂಡೆ, ಬ್ಯಾಂಕಲ್ಲಿ ಸೇವಿಂಗ್ಸ್ ಕೂಡ ಮಾಡಿಕೊಂಡೆ. 8 ವರ್ಷದ ಹಿಂದೆ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಬೇರೆಯವ್ರ ಹತ್ರ ಐಫೋನ್ ಇಸ್ಕೊಂಡು ವಿಡಿಯೋ ಮಾಡೋ ನಾನು ನನಗೆ ಅಂತ ಐಪ್ಯಾಡ್ ಕೂಡ ಪರ್ಚೇಸ್ ಮಾಡಿಕೊಂಡೆ. ಮೊದಲೆಲ್ಲ ಚಿಕ್ಕ ಪುಟ್ಟ ಖರ್ಚಿದ್ರು ಅಮ್ಮ ಅಪ್ಪಗೆ ಕಾಲ್ ಮಾಡಿ ನಾನು ಇಸ್ಕೊಳ್ತಿದ್ದೆ. ಆದರೆ ಇವಾಗ ಅಮ್ಮ ಅಪ್ಪಂಗೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ, ಅಮ್ಮನ ಜೊತೆ ಹೊರಗಡೆ ಔಟಿಂಗ್ ಹೋಗ್ತೀನಿ, ಕೆಫೆ ಹೋಗ್ತೀನಿ, ರೆಸ್ಟೋರೆಂಟ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಟ್ರಿಪ್ಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. 8 ವರ್ಷದಿಂದ ಇನ್ಸ್ಟಾಗ್ರಾಮಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ನನಗೆ ಯಾವುದು ಸಪೋರ್ಟ್ ಇರಲಿಲ್ಲ ಆ್ಯಂಡ್ ಗೈಡ್ ಕೂಡ ಇರಲಿಲ್ಲ. ಆದರೆ ಇವಾಗ ನಾನು ಕರ್ನಾಟಕದ ಮೊದಲ UGC ಗೈಡ್ ಆಗಿ 5000+ ಮೆಂಬರ್ಸ್ಗೆ ಕಾಂಟೆಂಟ್ ಕ್ರಿಯೇಷನ್ ಮತ್ತು UGCಯಲ್ಲಿ ಸಕ್ಸಸ್ಫುಲ್ ಆಗೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಬರೀ 100 ಇಂದ 200 ಫಾಲೋವರ್ಸ್ ಇದ್ರೆ ಸಾಕು, ನೀವು ಕೂಡ UGC ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಕೋಬಹುದು. ಹಾಗಿದ್ರೆ UGC ಅಂದ್ರೆ ಏನು? UGC ಅಂತ ಹೇಳಿದ್ರೆ ಯೂಸರ್ ಜನರೇಟೆಡ್ ಕಂಟೆಂಟ್. ಬ್ರ್ಯಾಂಡ್ ನಿಮಗೆ ಮೇಕಪ್ ಆಗಲಿ, ಸ್ಕಿನ್ ಕೇರ್ ಆಗಲಿ, ಈ ಥರದ್ದೆಲ್ಲ ಪ್ರಾಡಕ್ಟ್ಗಳನ್ನ ಫ್ರೀ ಆಗಿ ಕೊಡುತ್ತೆ. ನೀವು ವಿಡಿಯೋನ ಮಾಡಿಬಿಟ್ಟು ಬ್ರ್ಯಾಂಡ್ಗೆ ಸೆಂಡ್ ಮಾಡಬೇಕು ಅಷ್ಟೇ. ಇಲ್ಲಿ ಫಾಲೋವರ್ಸ್ ಬೇಕು, ವ್ಯೂಸ್ ಬೇಕು ಅಂತ ಏನು ರೂಲ್ಸ್ ಇರಲ್ಲ. ಫೇಸ್ ತೋರಿಸ್ಬಿಟ್ಟೇ ವಿಡಿಯೋ ಮಾಡಬೇಕು ಅಂತ ಇರಲ್ಲ. ವಿದೌಟ್ ಫೇಸ್ ಆಲ್ಸೋ ನೀವು ವಿಡಿಯೋನ ಮಾಡಿಕೊಂಡು ಬ್ರ್ಯಾಂಡ್ಗೆ ಸೆಂಡ್ ಮಾಡ್ಬೋದು. ಬಟ್ ನೀವೆಲ್ಲ ಬಿಗಿನರ್ಸ್ ಇರ್ತೀರಾ, ಬ್ರ್ಯಾಂಡ್ ಲೀಸ್ಟ್ಗಳು ನಿಮ್ಗೆ ಎಲ್ಲಿ ಸಿಗುತ್ತೆ, ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಯಾವ ಬ್ರ್ಯಾಂಡ್ಗೆ ಯಾವ ರೀತಿಯಲ್ಲಿ ಪಿಚ್ ಮಾಡಬೇಕು, ಈ ಥರದ್ದೆಲ್ಲ ಡೌಟ್ಸ್ಗಳು ನಿಮಗೆ ಇರುತ್ತೆ. ಸೊ ಇದೆಲ್ಲ ಡೌಟ್ಗೆ ಆನ್ಸರ್ ತಿಳ್ಕೋಬೇಕು ಅಂತ ಹೇಳಿದ್ರೆ ಇವಾಗಲೇ ರೀಲ್ಸ್ನ ನನಗೆ ಶೇರ್ ಮಾಡಿ, ಕಮೆಂಟಲ್ಲಿ ಹೋಗ್ಬಿಟ್ಟು UGC ಅಂತ ಕಮೆಂಟ್ ಮಾಡಿ.